ಕ್ಯಾಬಿನೆಟ್ ವಿಸ್ತರಣೆಗೆ ಮತ್ತೆ ಬ್ರೇಕ್ ಬಿತ್ತಾ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆಗೆ ಮತ್ತೆ ಬಿತ್ತಾ ಬ್ರೇಕ್. ಪಟ್ಟಿ ಫೈನಲ್ ಆದರೆ ಇಲ್ಲ ಗ್ರೀನ್ ಸಿಗ್ನಲ್. ಆದರೂ ಮಂತ್ರಿ ಪಡೆಯಲು ದಂಡು ಬೀಡ್ಬಿಟ್ಟಿದೆ. ದೆಹಲಿಯಲ್ಲಿ ಆಕಾಂಕ್ಷಿಗಳಿಂದ ಪ್ರಬಲವಾದಂತಹ ಲಾಬಿ ನಡೀತಾ ಇದೆ. ಖರ್ಗೆ ಅನುಪಸ್ಥಿತಿಯಲ್ಲಿ ನಡೆದಿದೆ ಒಂದು ಮೀಟಿಂಗ್. ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ಚರ್ಚೆಯನ್ನು ನಡೆಸಿರ್ತಕ್ಕಂಥ ಸಿಎಂ ಮತ್ತು ಸಿದ್ದರಾಮಯ್ಯ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಿದ್ರು. ಎಐಸಿಸಿ ಅಧ್ಯಕ್ಷ ಅನುಪಸ್ಥಿತಿಯಲ್ಲೇ ಬ್ರೇಕ್ ಬಿದ್ದಿದೆ ಸದ್ಯದ ಮಟ್ಟಿಗೆ ಎನ್ನಲಾಗ್ತಾ ಇದೆ. ಅಂತಿಮಗೊಳ್ತಾ ಇಲ್ಲ ಇನ್ನೂ ಕೂಡ. ಮಿನಿಸ್ಟರ್ ಪೋಸ್ಟ್ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾರನ್ನ ಒಳಗಡೆ ಕರೆದುಕೊಳ್ಬೇಕು ಎನ್ನುವಂತಹ ಗೊಂದಲದಲ್ಲಿ ನಾಯಕರು ಕೂಡ ಇದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಮತ್ತೆ ಮುಂದಕ್ಕೆ ಹೋಯ್ತಾ ಸಂಪುಟ ಪ್ರಸವ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹೈಕಮಾಂಡ್ಗೆ ಒಪ್ಪಿಗೆಯಾಗದ ರಾಜ್ಯ ನಾಯಕರ ಪಟ್ಟಿ. ಹೊಸ ಮುಖಗಳಿಗೆ ಮನ್ನಣೆ ನೀಡಕ್ಕೆ ಒಲವನ್ನ ತೋರಿಸ್ತಾ ಇದೆ. ಒಲವು ವ್ಯಕ್ತಪಡಿಸಿರ್ತಕ್ಕಂಥ ಹೈಕಮಾಂಡ್. ಆದರೆ ಹಿರಿಯರಿಗೆ ಮಣೆ ಹಾಕುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಒತ್ತಾಯ ಮಾಡಿದ್ದಾರಂತೆ ರಾಜ್ಯದ ನಾಯಕರು. ಹಿರಿಯರ ಜೊತೆ ಕೆಲ ನೂತನ ಶಾಸಕರಿಗೆ ಚಾನ್ಸ್ ಕೂಡ ಸಿಗಲಿದೆ. ಹಿರಿಯರ ಜೊತೆ ಕೆಲ ನೂತನ ಶಾಸಕರಿಗೆ ಚಾನ್ಸ್ ಕೂಡ ಸಿಗಲಿದೆ ಎನ್ನಲಾಗ್ತಾ ಇದೆ. ಹೀಗಂತ ಹೇಳಿದ ನಾಯಕರ ಮಾತಿಗಿಲ್ಲ ಮಣೆ. ಲೀಡರ್ಸ್ ಮಾತಿಗೆ ಮಹತ್ವವನ್ನು ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು. ತನ್ನ ಏಜೆನ್ಸಿ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ. ಹೊಸ ಮುಖಗಳಿಗೆ ಅವಕಾಶವನ್ನ ನೀಡೋಕೆ ರಾಹುಲ್ ಗಾಂಧಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಹಗ್ಗಜಗ್ಗಾಟ ನಡೀತಾ ಇದೆ ಸಂಪುಟ ವಿಸ್ತರಣೆಯದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗ ಸದ್ಯ ಹಗ್ಗಜಗ್ಗಾಟ ಇನ್ನೂ ಕೂಡ ಮುಂದುವರಿತಾ ಹೋಗುತ್ತಾ ಹೇಗೆ ಅಂತ ಸಂಪುಟದ್ದು? ಯಾಕಂದ್ರೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ ಹಿರಿಯರಿಗೆ ಇನ್ನೊಂದು ಅವಕಾಶವನ್ನ ಕೊಡೋಣ ಅಂತ ಕೂಡ ಕೆಲವರು ಹೇಳ್ತಾ ಇರುವಂತದ್ದು. ಎಲ್ಲಿಗೆ ಬಂದು ನಿಂತಿದೆ ಈ ಒಂದು ಸಂಪುಟ ವಿಸ್ತರಣೆಯ ಹಗ್ಗಜಗ್ಗಾಟ? ಕಾವ್ಯ, ಖಂಡಿತ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಸಭೆ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಹೈಕಮಾಂಡ್ ನಾಯಕರು ಏನು ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಪ್ರತ್ಯೇಕವಾದಂತ ಒಂದು ಪಟ್ಟಿಯನ್ನ ಅವಲೋಕನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು, ಜೊತೆಗೆ 2ರಿಂದ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಏನು ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅವ್ರು ಕೊಟ್ಟಿರ್ತಕ್ಕಂಥ ಪಟ್ಟಿ ಮತ್ತು ಮನವಿ ಮಾಡುವಂತ ನೀತಿ ನೋಡಿದ್ರೆ ಎಲ್ಲೊಂದ್ ಕಡೆ ಕನ್ವಿನ್ಸ್ ಆಗಿರೋದಿಲ್ಲ. ಹಾಗಾಗಿ ಮುಂದಿನ ವಾರಕ್ಕೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಏನು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಯಾಕಂತಂದ್ರೆ ನಿನ್ನೆ ಕೂಡ ಕಳೆದ ಅಂತಿಮ ಸಮಯದಲ್ಲಿ ಕೂಡ ಏನು 3 ನಾಯಕರ ಜೊತೆ ಹೈಕಮಾಂಡ್ ನಾಯಕರು ಸಭೆ ಮಾಡ್ತಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರೇ ತಮ್ಮ ಪ್ರತ್ಯೇಕವಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಅಂತಿಮವಾಗಿ ಏನು ಯಾರಿಗೆಲ್ಲ ಸ್ಥಾನಮಾನ ಕೊಡ್ಬೇಕು, ಯಾರು ಈ ಒಂದು ಸ್ಥಾನಕ್ಕೆ ಅರ್ಹರಾಗಿರ್ತಾರೆ, ಜೊತೆಗೆ ಯಾರಿಗೆಲ್ಲ ಸ್ಥಾನ ತಪ್ಪಿರುತ್ತೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನೀತಿ ಹೇಗಿರುತ್ತೆ ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಉಭಯ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಈಗ ಮುಂದಿನ ವಾರದಲ್ಲಿ ಏನು ಮುಂಗಾರು ಅಧಿವೇಶನ ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ಕೂಡ ಈ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ಆದಷ್ಟು ಬೇಗ ತಿಳಿಗೊಳಿಸುವಂತೆ ಕಾಂಗ್ರೆಸ್ನ ಏನು ರಾಜ್ಯದ ನಾಯಕರು ಕೂಡ ಮನವಿ ಮಾಡಿದ್ರೆ. ಹೀಗಾಗಿ ಮುಂದಿನ ವಾರ ಬಹುತೇಕವಾಗಿ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಆಗೋದು ಗ್ಯಾರಂಟಿ ಆಗಿದೆ. ಆದ್ರೆ ಯಾರಿಗೆ ಈ ಒಂದು ಅವಕಾಶ ಮಾಡ್ಕೊಡ್ತಾರೆ, ಮಾಜಿ ಸಚಿವರಿಗೆ ಅವಕಾಶ ಮಾಡ್ಕೊಡ್ತಾರ, ಜೊತೆಗೆ ಒಂದಷ್ಟು 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂತ ಶಾಸಕರಿಗೆ ಅವಕಾಶ ಮಾಡ್ಕೊಡ್ತಾರ, ಹೊಸ ಮುಖಗಳಿಗೆ ಅವಕಾಶ ಮಾಡ್ಕೊಡ್ತಾರ ಕೂಡ ಇಲ್ಲಿ ಸಸ್ಪೆನ್ಸ್ ಆಗಿರುತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಯಾರಿಗೆ ಅವಕಾಶ ಮಾಡ್ಕೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಆಕಾಂಕ್ಷಿಗಳು ದೆಹಲಿ ಹತ್ರ ಮತ ಮಾಡಿ ಕೊಟ್ಟಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.